ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಎಲ್ಲ ಬಟ್ಟೆಗಳನ್ನೂ ಮಡ್ಚಿಡ್ತಾ ಇರ್ತಾಳೆ. ಆಗ ಅವ್ರ ತಂದೆ ಫೋಟೋ ಸಿಗುತ್ತೆ. ಆ ತಂದೆ ಫೋಟೋ ನೋಡಿಕೊಂಡು, ಅಪ್ಪ, ನನ್ನ ಜೀವನದಲ್ಲಿ ಎಂಥ ದೊಡ್ಡ ಕಳಂಕ ಬಂದಿದೆ ಅಂದರೆ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಪ್ಪ. ಸತ್ತು ಹೋಗೋಣ ಅನ್ನೋ ಅಷ್ಟು ಸಂಕಟ ಆಗ್ತಾ ಇದೆ. ಆದರೂ ಎಲ್ಲದನ್ನೂ ಸಹಿಸ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ನೀವು ನನ್ನ ಜೊತೆ ಇದ್ದಿದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಏನೇನು ಗ್ರಹಚಾರ ಬಿಡಿಸಿದ್ರು, ಈ ಸಮಯದಲ್ಲಿ ನೀವು ನನ್ನ ಜೊತೆ ಇರಬೇಕಿತ್ತಪ್ಪ ಅಂತೇಳಿ ಭೂಮಿ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಅವ್ರ ಅಪ್ಪನ ನೆನೆಸ್ಕೊಂಡು ಭೂಮಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಯಾನಿ ಬಂದು, ಏನಮ್ಮ ಭೂಮಿ ಇದು, ನಿಮ್ಮ ತಂದೆ ನೆನಪಾದ್ರಾ? ಇಲ್ಲ ಮೇಡಮ್, ಈ ವಿಷಯ ಏನು ಹೇಳಿ ಅಂತ ಭೂಮಿ ಹೇಳಿದಾಗ, ಮತ್ತೆ ಮತ್ತೆ ಮೇಡಮ್ ಅಂತಿದೆಯಲ್ಲ ಅಂತ ದೇವಯಾನಿ ಹೇಳ್ತಾಳೆ. ಇಲ್ಲ, ಏನಾಯ್ತು ಹೇಳಿ ಅಮ್ಮ ಅಂತ ಕೇಳ್ತಾಳೆ ಭೂಮಿ. ಇದೇನು ಭೂಮಿ, ಬಟ್ಟೆ ಎಲ್ಲ ತೆಗೆದು ಎತ್ತಿಟ್ಕೊತಾ ಇದೆಯಾ? ಏನು ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಭೂಮಿ ನೀನು? ಬೇಕು ಬೇಕು ಅಂತಾನೆ ದೇವಯಾನಿ ಗಾಬರಿಯಿಂದ ಕೇಳ್ತಾರೆ. ಆಗ, ಅಯ್ಯೋ ಅಮ್ಮ, ಅದು ಆಗಲ್ಲ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ನನಗನ್ಸೋ ಪ್ರಕಾರ ನೀನು ಮನೆ ಬಿಟ್ಟು ಹೋಗೋದೇ ಒಳ್ಳೇದು ಅಂತ ನನಗನ್ನಿಸ್ತಿದೆ ಕಣಮ್ಮ. ನೀನು ಸ್ವಲ್ಪ ದಿನ ಮನೆ ಬಿಟ್ಟು ಹೋಗಿ ನೀನು ತವ್ರ ಮನೇಲಿ ಇರೋದೇ ಒಳ್ಳೇದು ಅಂತ ದೇವಯಾನಿ ಹೇಳಿದ ತಕ್ಷಣನೇ ಭೂಮಿಗೆ ಶಾಕ್ ಆಗುತ್ತೆ. ಮನೇಲಿ ಎಲ್ಲರೂ ನಿನಗೆ ಅವಮಾನ ಮಾಡ್ತಾ ಇದ್ದಾರೆ, ಎಲ್ಲರೂ ಒಂಥರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನೀನು ಒಂದು ಸ್ವಲ್ಪ ದಿನ ನೀನು ತವ್ರ ಮನೇಲಿದ್ದರೆ ನಿನಗೂ ಖುಷಿಯಾಗಿರ್ತೀಯ, ಅದಕ್ಕೆ ನಾನು ಹೇಳಿದ್ದು. ಕಡೆ ಪಕ್ಷ ಅಜಿತ್ತು ಒಂದು ವಾರ ಟೈಮ್ ಕೇಳಿದ್ದಾನೆ. ನೀನು ಅಲ್ಲಿವರೆಗಾದರೂ ನೀನು ತವ್ರ ಮನೇಲಿರು. ಅಜಿತ್ತು ನಿನ್ನನ್ನು ನಿರಪರಾಧಿ, ನೀನು ಸೀತೆ ಅಷ್ಟೇ ಪವಿತ್ರವಾದವಳು ಅಂತ ಪ್ರೂವ್ ಮಾಡೋವರೆಗಾದರೂ ನೀನು ಮನೆ ಬಿಟ್ಟು ಹೋಗಿ ಬೇರೆ ಮನೇಲಿರೋದೇ ಒಳ್ಳೇದು ಕಣಮ್ಮ ಅಂತ ದೇವಯಾನಿ ಹೇಳ್ತಾಳೆ. ಮೇಡಮ್, ನೀವೇನು ಹೇಳ್ತಾ ಇದ್ದೀರಾ? ಅಜಿತ್ ಸಾಹೇಬ್ರು ಅಂತ ಭೂಮಿ ಹೇಳ್ತಿರುವಾಗಲೇ, ಅಜಿತ್ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ, ನೀನು ಅಜಿತ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಇಲ್ಲಿದ್ದು ಕಷ್ಟಪಡೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ ಕಣಮ್ಮ. ಅಜ್ಜಿ ಏನೇನೋ ಮಾತಾಡ್ತಾರೆ, ನನ್ನ ಮಗಳು ನನ್ನ ಎದುರಿಗೆ ಕಣ್ಣೀರು ಹಾಕೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಕಣಮ್ಮ, ನೀನು ಈ ಮನೆ ಬಿಟ್ಟು ಹೊರಟೋಗು ಅಂತ ದೇವಯಾನಿ ಹೇಳ್ತಾರೆ. ಆಗ ಭೂಮಿ ದೇವಯಾನಿ ಮಾತು ಕೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ಕರೆಕ್ಟಾಗಿ ಹೇಳಿದ್ರಿ ಮೇಡಮ್ ನೀವು. ನಾನು ಈಗ ಸದ್ಯಕ್ಕೆ ಮನೆ ಬಿಟ್ಟು ಹೋಗೋದೇ ಒಳ್ಳೇದು. ನೀವು ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀರಾ, ನೀವು ಹೇಳಿದ್ಮೇಲೆ ನಾನು ನಿಮ್ಮ ಮಾತು ಕೇಳಲೇಬೇಕಲ್ವಾ? ನಾನು ಮನೆ ಬಿಟ್ಟು ಹೋಗ್ತೀನಿ. ಅಜಿತ್ ಸಾಹೇಬ್ರು ನನ್ನ ಮೇಲೆ ನಂದು ಯಾವುದು ತಪ್ಪಿಲ್ಲ ಅಂತೇಳಿ ಪ್ರೂವ್ ಮಾಡೋವರೆಗೂ ನನ್ನ ಮನೆಯಿಂದ ಆಚೆನೇ ಇರ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅಂತ ಭೂಮಿ ಹೇಳ್ತಿರುವಾಗಲೇ, ಇಂತೂ ನನ್ನ ಪ್ಲಾನು ಸಕ್ಸಸ್ ಆಯಿತು. ನೀನು ಈಗ ಮನೆ ಬಿಟ್ಟು ಹೋಗ್ತೀಯಾ, ಆದರೆ ಮತ್ತೆ ಈ ಮನೆಗೆ ವಾಪಸ್ ಯಾವತ್ತೂ ಬರೋದಿಲ್ಲ. ನೀನು ತಪ್ಪು ಮಾಡಿಲ್ಲ ಅಂತ ಅಜಿತ್ಗೆ ಸಾಬೀತು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ದೇವಯಾನಿ ಒಳಗೊಳಗೆ ನಗ್ತಾ ಇರ್ತಾರೆ. ಹಾಗೆ ಭೂಮಿ ಲಗೇಜ್ ತಗೊಂಡು ಮನೆ ಬಿಟ್ಟು ಹೋಗಕ್ಕೆ ಅಂತ ಹೊರಟಿರ್ತಾಳೆ. ಏನು ಮಾಡ್ತಾ ಇದೀಯಾ ಭೂಮಿ ನೀನು? ಅಜಿತ್ ಬೇರೆ ಮನೇಲಿಲ್ಲ, ಅರ್ಥ ಮಾಡ್ಕೋ, ಅವ್ನು ಬರೋವರೆಗಾದ್ರೂ ಸುಮ್ಮನಿರು ಅಂತ ಸಂಗೀತ ಹೇಳ್ತಾರೆ. ಇಲ್ಲ ಅತ್ತೆ, ಅವರು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋವರೆಗೂ ನಾನು ಈ ಮನೇಲಿ ಕಾಲಿಡಲ್ಲ. ಅವರೇನಾದರೂ ನಾನು ನಿರಪರಾಧಿ ಅಂತ ಸಾಬೀತು ಮಾಡೋಕ್ಕಾಗಿಲ್ಲ ಅಂದರೆ ನಂದು ಅಜಿತ್ದು ನಂದು ಈ ಮನೆ ಸಂಬಂಧ ಎಲ್ಲ ಸಂಬಂಧಗಳು ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗ್ತಾಳೆ ಭೂಮಿ. ಕಡೆ ದೇವಯಾನಿ, ನಾವು ಅನ್ಕೊಂಡಂಗೆ ಎಲ್ಲ ಆಗೋಯ್ತು ಅಂತೇಳಿ ಅಂಜನಾ ಮತ್ತೆ ಅಶ್ವಿನಿ ಹತ್ರ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಮಾತಾಡ್ತಾ ಕೂತಿರ್ತಾರೆ. ಭೂಮಿಗೆ ಆಗದೆ ಇರೋರು ಯಾರೋ ಈ ಕೆಲಸ ಮಾಡಿರೋದು, ಯಾರೋ ಪ್ಲಾನ್ ಮಾಡ್ಕೊಂಡೆ ಗೊತ್ತಿರೋರೆ ಭೂಮಿನ ಅಲ್ಲಿ ಕಳಿಸಿದ್ದಾರೆ ಸತ್ಯಣ್ಣ ಅಂತ ಅಜಿತ್ ಹೇಳಿದಾಗ, ಭೂಮಿನ ಹೀಗೆ ಸಿಕ್ಕಾಕೋಸೋದ್ರಿಂದ ಯಾರಿಗೆ ಲಾಭ ಇದೆ ಅಂತ ಹೇಳಿದಾಗ ಸತ್ಯಣ್ಣ, ಅಜಿತ್ತು ಕೆಲವ್ರ ಮೇಲೆ ಅನುಮಾನ ಇದೆ, ಮೊದಲನೇದಾಗಿ ಅಂಜನಾ ಮೇಲೆ. ಹೇಳಿದ ತಕ್ಷಣ ಸತ್ಯಣ್ಣ, ಹೌದಲ್ವಾ, ಭೂಮಿಯಿಂದ ಅವಳಿಗೆ ತುಂಬ ತೊಂದರೆ ಆಗಿದೆ, ಆದ್ರಿಂದ ಅವಳು ಈ ಥರ ಮಾಡಿರ್ಬೋದು. ಮೊದಲೇ ಭೂಮಿ ಗಾಡಿಗೆ ಬೆಂಕಿ ಹಚ್ಚಿರೋಳು ಅವಳು ಈ ಥರ ಮಾಡಿರ್ಬೋದು ಅಂತ ಅಂಜನನ ಮೇಲೆ ಸತ್ಯಣ್ಣಗೆ ಅನುಮಾನ ಬರುತ್ತೆ. ಈ ಕಡೆ ಅಜಿತ್ತು ಕೂಡ ಅಂಜನಾ ಮೇಲೆ ಅನುಮಾನ ಪಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.